ಡಿಯರ್ ಫ್ರೆಂಡ್ಸ್, ಇಂದು ಶನಿವಾರ ಆಗಸ್ಟ್ 8, 2026 ಇಂದಿನ ಪ್ರಜಾವಾಣಿ ಪತ್ರಿಕೆಯ ಫ್ರಂಟ್ ಪೇಜ್ನಲ್ಲಿ ಜಾತಿವಾರು ಸಮೀಕ್ಷೆ ಜಾರಿಗೆ ಬದ್ಧ ಅನ್ನುವಂಥ ಒಂದು ಆರ್ಟಿಕಲ್ ಬಂದಿದೆ. ಬೆಂಗಳೂರಿನಲ್ಲಿ 11ನೆಯ ರಾಷ್ಟ್ರೀಯ ಮಹಾಸಮಾವೇಶ OBC ರಾಷ್ಟ್ರೀಯ OBC ಮಹಾಸಂಘದ ಸಮಾವೇಶ ನಡೆದಿದೆ. ಭಾರತದೊಳಗೆ 1931 ಮೊದಲು ಬಾರಿಗೆ ಜಾತಿವಾರು ಗಣತಿ ಮಾಡಲಾಗಿದೆ. ಆಮೇಲೆ 73-74ನೆಯ ತಿದ್ದುಪಡಿ ಅಂದ್ರೆ ಪಂಚಾಯಿತಿ ರಾಜ್ನಲ್ಲಿ OBCಗಳಿಗೆ ಇನ್ನು ಮುಂದೆ ರಿಸರ್ವೇಷನ್ ಕೊಡ್ತೀವಿ ಅಂತ ಕೂಡ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಯಾರ್ಯಾರು ಮುಂದಿನ KS ಎಕ್ಸಾಮ್ಗೆ ಓದಾತೀರಿ, VAO ಎಕ್ಸಾಮ್ಗೆ ಓದಾಕತ್ತೀರಿ, ಆಮೇಲೆ ಹಿಂದುಳಿದ ವರ್ಗಗಳ ಆಯೋಗ ಮಂಡಲ್ ವರದಿ ಬಗ್ಗೆ ಕೂಡ ಇಲ್ಲಿ ಮಾತನಾಡಲಾಗಿದೆ. ನಿಮಗೆ ಸಿಲೆಬಸ್ಗೆ ಐತಿ KS ಪ್ರಿಲಿಮ್ಸ್ ಮೇನ್ಸಿಗೆ ಸಿಲೆಬಸ್ಗೆ ಐತಿ, ವಿಲೇಜ್ ಅಕೌಂಟೆಂಟ್ಗೆ ಹಿಂದುಳಿದ ಆಯೋಗಗಳ ಬಗ್ಗೆ ಸಪ್ರೇಟ್ ಸಿಲೆಬಸ್ ಐತಿ. ನಾನು ಇದನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನಿಮಗೆ ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಳ್ರಿ. ರಾಷ್ಟ್ರೀಯ OBC ಮಹಾಸಂಘದ 11ನೇ ಸಮಾವೇಶ ಬೆಂಗಳೂರಿನಾಗ ನಡೆದೈತಿ. ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ 1931ರಲ್ಲಿ ಮೊದಲು ಬಾರಿಗೆ ಜಾತಿ ಗಣತಿಯನ್ನು ಮಾಡಲಾಯಿತು. ಯಾರು ಮಾಡಿದರು? ಬ್ರಿಟಿಷರಿದ್ದಾಗ ಮಾಡಿದರು. ಎರಡನೇದು ಸೆಕೆಂಡ್ ಈ ಜಾತಿ ಮಹಾಗಣತಿ ಐತಿಲ್ಲ, ಜಾತಿ ಗಣತಿ 2026 16ನೇ ಜನಗಣತಿ ಕರೆಂಟ್ಲಿ ಆನ್ ಗೋಯಿಂಗ್ ಇದೆ, ನಡೀತಾ ಇದೆ. ಇದ್ರೊಳಗೆ ಜಾತಿ ಗಣತಿ ಮಾಡಾಕತ್ತಾರ. ಇದು ಈ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ನೆಕ್ಸ್ಟ್, ವಿಲೇಜ್ ಅಕೌಂಟೆಂಟ್ ಆ್ಯಂಡ್ KS ಎಕ್ಸಾಮಿಗೆ ಸಿಲೆಬಸ್ಗೆ ಇರೋದೇನೆಂದ್ರೆ, ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಅಪಾಯಿಂಟ್ ಮಾಡಿದ್ದು 1953 ಜನವರಿ 29ರಂದು. ಇದರ ಅಧ್ಯಕ್ಷರು ಕಾಕಾ ಕಾಲ್ಕೇರ್. ಓಕೆ, ಇವರು 2399 OBC ಜಾತಿಗಳನ್ನು ಗುರುತಿಸಿದರು ಭಾರತದೊಳಗೆ. ಎರಡನೇ ಹಿಂದುಳಿದ ವರ್ಗಗಳ ಆಯೋಗ ಜನವರಿ 1, 1979ರಂದು ಅಪಾಯಿಂಟ್ ಮಾಡಲಾಯಿತು. ಇದರ ಅಧ್ಯಕ್ಷರು BP ಮಂಡಲ್ ಅವರಿದ್ದರು. ಮೋಸ್ಟ್ ಇಂಪಾರ್ಟೆಂಟ್ ಗೈಸ್, ಇವರು 3743 ಜಾತಿಗಳನ್ನು, ಹಿಂದುಳಿದ ಜಾತಿಗಳನ್ನ ಗುರುತಿಸಿದ್ರು OBC ಅಂತ. 52% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಈಸ್ OBC ಒಳಗೆ ಬರ್ತಾರೆ ಅಂತ ಇವರೇ ಹೇಳಿದ್ದು. ಅದರ ಪ್ರಕಾರ, ಇವರ ವರದಿ ಪ್ರಕಾರನೇ 1992 27% OBC ಅವರಿಗೆ ಶಿಕ್ಷಣ ಮತ್ತು ಉದ್ಯೋಗದೊಳಗೆ ಮೀಸಲಾತಿಯನ್ನು ನೀಡಲಾಯಿತು. ಆಯಿತಾ? ನೆಕ್ಸ್ಟ್, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಆಗಸ್ಟ್ 14, 1993 ಎಂದು ಪ್ರಾರಂಭ ಮಾಡಲಾಯಿತು. 2018 ಆಗಸ್ಟ್ 11ರಂದು 102ನೆಯ ತಿದ್ದುಪಡಿ, ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಮಾಡುವುದರ ಮೂಲಕ ಇದಕ್ಕೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಯಿತು. ಆರ್ಟಿಕಲ್ 338B ಅಡಿಯಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಈ ಆರ್ಟಿಕಲ್ ಇಂಪಾರ್ಟೆಂಟ್. ಕಳೆದ VAO ಎಕ್ಸಾಮ್ನಾಗೂ ಕೇಳ್ಯಾರ. ಓಕೆ, ನೆಕ್ಸ್ಟ್, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗಗಳು. ಒಂದೇ ವಿಡಿಯೋದಾಗ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡತ್ತೀನಿ. ನಾಗನಗೌಡ ಆಯೋಗ 1960 ಮೈಸೂರು ರಾಜ್ಯದಲ್ಲಿರುವ OBCಯನ್ನು ಗುರುತಿಸ್ಲಿಕ್ಕೆ ಮಾಡಿದರು. ಹಾವನೂರು ಆಯೋಗ 1972 ಅಲ್ಲಿ ಅಪಾಯಿಂಟ್ ಮಾಡಿದರು. 1975 ಇದು ಐತಿಹಾಸಿಕವಾದದ್ದು. ಎದಕ್ಕಂದ್ರೆ ಮೊದಲು ಹಿಂದುಳಿದ ಆಯೋಗ ಅಂತ ಇದಕ್ಕೆ ಕರೀತಾರೆ. ಇವ್ರು ಹೇಳಿದರು 32% OBC ಜನರಿಗೆ ಮೀಸಲಾತಿ ಕೊಡಬೇಕಂತ ಶಿಫಾರಸು ಮತ್ತು ಸುಪ್ರೀಂ ಕೋರ್ಟ್ ಇದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ನೆಕ್ಸ್ಟ್, ವೆಂಕಟಸ್ವಾಮಿ ಆಯೋಗ 1983 1985 ವರದಿ ಕೊಡ್ತು. ಇದು 27% ಮೀಸಲಾತಿ ಕೊಡಬೇಕಂತ ಹೇಳ್ತಾರೆ. ನೆಕ್ಸ್ಟ್, ಚಿನ್ನಪ್ಪ ರೆಡ್ಡಿ ಆಯೋಗ 1988 ಅಪಾಯಿಂಟ್ ಮಾಡಿದ್ರು. 1990 ವರದಿ ಕೊಡ್ತು. ಇದು ಸೈಂಟಿಫಿಕ್ ಆಗಿ OBCಯನ್ನು ಡಿವೈಡ್ ಮಾಡ್ತು. 2A 2B 3B 3A ಇದನ್ನೆಲ್ಲ ಬರ್ತಾವಲ್ಲ, ಇದನ್ನೇ ಚಿನ್ನಪ್ಪ ರೆಡ್ಡಿ ಕಮಿಷನ್ ಮಾಡಿದ್ದು. ನೆಕ್ಸ್ಟ್, 1995 ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ರಚನೆ ಆಯಿತು. ನಂತರ ಕಾಂತರಾಜು ಆಯೋಗ ಅಂತ ಹೇಳ್ಬಿಟ್ಟು ಒಂದು ವರದಿ ಕೊಡ್ತು 2014-15 OBC ಅವರಿಗೆ ಮೀಸಲಾತಿ ಕೊಡಬೇಕು ಅಂತ. ನೆಕ್ಸ್ಟ್, 2025 ಸಾಮಾಜಿಕ ಶೈಕ್ಷಣಿಕ ಸಮಿತಿ ನಡೀತು. ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್. ಸಿದ್ದರಾಮಯ್ಯನವರು ಜಸ್ಟ್ ರಿಸೈನ್ ಮಾಡೋಕ್ಕಿಂತ ಮುಂಚೆನೇ ಇವರು ವರದಿಯನ್ನು ಕೊಟ್ಟಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಇದ್ರ ಹೆಡ್ ಇದ್ರು. ವೆರಿ ಇಂಪಾರ್ಟೆಂಟ್ ಗೈಸ್. ನಂತರ ಕರ್ನಾಟಕ ಹಿಂದುಳಿದ ಆಯೋಗದ ಈಗಿನ ಅಧ್ಯಕ್ಷರು PSI ಪೈಪೊಟ್ಟಿ ಒಳಗೆ ಕ್ವಶನ್ ಕೇಳ್ಯಾರ, ಮಧುಸೂದನ್ R ನಾಯಕ್. ಓಕೆ, ನಿಮಗೆ ಇದರ ಕರೆಂಟ್ ಅಫೇರ್ಸ್ PDF ನೋಟ್ಸ್ ಬೇಕು ಅಂದರೆ ಕನ್ನಮಡಿ IAS ಈ ಒಂದು ನಂಬರ್ಗೆ ನೀವು SMS ಹಾಕಿರಿ. ಜಸ್ಟ್ ವಾಟ್ಸಪ್ಪಲ್ಲಿ ಹೋಗಿ 7892086178 PDF ನೋಟ್ಸ್ ಬೇಕು ಅಂದರೆ. ಈ ಥರ ನೀವು ಓದಿದರೆ ಡೆಫಿನೆಟ್ಲಿ ಪಾಸ್ ಹಾಕಿರಿ. ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್ನಾಗ ಮತ್ತು ಟೆಲಿಗ್ರಾಮ್ನಾಗ ಇದನ್ನು ಆರ್ಟಿಕಲ್ಲು ಹಾಕಿರ್ತೀನಿ, ಈ ನೋಟ್ಸು ಹಾಕಿರ್ತೀನಿ. ಇವತ್ತೇ ಜಾಯಿನ್ ಆಗ್ರಿ. ಆಮೇಲೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹಂಚ್ಕೊರಿ. ಥ್ಯಾಂಕ್ ಯು.